ನೋಡಿ, ಪಾಲಿಕೆ ಯಾವಾಗಲೂ ಕೂಡ ಹಗರಣಗಳಿಂದ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗ್ತಾ ಇತ್ತು. ನಿನ್ನೆಯೂ ಕೂಡ ಬಿಬಿಎಂಪಿಯ ಚೀಫ್ ಇಂಜಿನಿಯರ್ಗೆ ಇಡಿ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟರು. ಕಾರಣ 2016ರಿಂದ 19ರಲ್ಲಿ ಆಗಿರುವಂತಹ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳ ಎಂಟ್ರಿ. ಇವತ್ತು ಎರಡನೇ ದಿನ. ಇವತ್ತು ಕೂಡ ಶೋಧ ಮುಂದುವರೆಸಿದ್ದಾರೆ ಅಧಿಕಾರಿಗಳು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಸರ್ಚ್ ವಾರೆಂಟ್ ಮೇಲೆ ದಾಖಲೆಯನ್ನ ಪರಿಶೀಲನೆ ಮಾಡ್ತಿದ್ದಾರಂತೆ ಇಡಿ ಅಧಿಕಾರಿಗಳು. ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿಕೆ ಕೊಟ್ಟಿದ್ದಾರೆ. 2016ರಿಂದ 19ರ ಬೋರ್ವೆಲ್ ಕಾಮಗಾರಿ, ಶುದ್ಧ ನೀರು ಕುಡಿಯುವ ನೀರು ಘಟಕ ಸ್ಥಾಪನೆಯ ವಿಚಾರದಲ್ಲಿ ಸರಿಸುಮಾರು 9,000 ಕೋಟಿ ಹಗರಣ ಆಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳ ಎಂಟ್ರಿ. ನಿನ್ನೆ ಇಡೀ ದಿನ ಕಚೇರಿಯಲ್ಲಿ ದಾಖಲೆಗಳ ಪರಿಶೀಲನೆ ಮಾಡಿದ್ರು. ಎಷ್ಟೊತ್ತು ಅಂದ್ರೆ 10 ಗಂಟೆ, ಸತತ 10 ಗಂಟೆಗಳ ಕಾಲ ನಿರಂತರವಾಗಿ ಶೋಧ. ಇವತ್ತು ಎರಡನೇ ದಿನ ಕೂಡ ಅಧಿಕಾರಿಗಳು ಮುಂದುವರೆಸಿದ್ದಾರೆ. ಏನಾಗಿದೆ, 2014ರಿಂದ 18ವರೆಗೂ ಬೋರ್ವೆಲ್ ಕೇಸ್ಗೆ ಸಂಬಂಧಪಟ್ಟಂತೆ ಅವರು ಕೇಸ್ ದಾಖಲೆ ಮಾಡಿ ನಮ್ಮ ಅಧಿಕಾರಿಗಳಿಗೂ ಅದಕ್ಕೆ ಸಂಬಂಧಿಸಿದಂತೆ ಕೇಳ್ತಾ ಇದ್ದರು. ಅವರಿಗೆ ದಾಖಲೆಗಳನ್ನು ಕೂಡ ಕೊಡಲಾಗಿತ್ತು. ಇನ್ನೂ ಹೆಚ್ಚುವರಿಯಾಗಿ ದಾಖಲೆ ಬೇಕು ಅಥವಾ ವೆರಿಫಿಕೇಷನ್ ಬೇಕು ಅಂತ ದೃಷ್ಟಿಯಿಂದ ಅವರು ಸರ್ಚ್ ವಾರೆಂಟ್ ಮೇಲೆ ಅಲ್ಲಿ ಬಂದರು, ಸರ್ಚಿಂಗ್ ದ ಡಾಕ್ಯುಮೆಂಟ್ಸ್. ಅದಕ್ಕೆ ಸರ್ಚಿಂಗ್ ನೋ ಅರ್ಥ ಮಾಡಿಕೊಡ್ರಿ. ರೇಡ್ನಲ್ಲಿ ಬರ್ತಕ್ಕಂಥ ಮಂದಿ ಒಂಥರ ಅಕ್ಯೂಸ್ಡು, ವಿಟ್ನೆಸ್ಸು ಇತ್ಯಾದಿನೂ ಇರ್ತಾರೆ. ಇಲ್ಲಿ ಡಾಕ್ಯುಮೆಂಟ್ಗೆ ಹೆಚ್ಚುವರಿ ಅವರಿಗೆ ಈಗಾಗಲೇ ಕೊಡ್ತಕ್ಕಂಥ ಡಾಕ್ಯುಮೆಂಟ್ ವೆರಿಫಿಕೇಷನ್, ಹೆಚ್ಚುವರಿಯಾಗಿ ಅವರಿಗೆ ಏನು ಡಾಕ್ಯುಮೆಂಟ್ ಬೇಕು ಅಂತ ಇದ್ದರೆ ಅವರು ಕೂಡ ಕೊಡ್ತೀವಿ. ಅವ್ರಿಗೆ ದಿ ಕ್ಯಾನ್ ಚೆಕ್ ಅಪ್, ದೇರ್ ಇಸ್ ನೋ ಪ್ರಾಬ್ಲಮ್. ಅವ್ರಿಗೆ ನಮಗೆ 11:30 ಗಂಟೆಗೆ ಪ್ರಹ್ಲಾದ್ ಫೋನ್ ಮುಖಾಂತರ ಮಾತಾಡಿದರು. ನಾವು ಯಾವುದೊಂದು ಕಮಿಟಿಯಲ್ಲಿ ಮೀಟಿಂಗ್ನಲ್ಲಿ ಇದ್ದೆ. ಅದಕ್ಕೆ ನಾವು ಕೂಡ ಕೋಆಪ್ರೇಟ್ ಮಾಡ್ತೀವಿ, ಅವರು ನಮ್ಮ ಹತ್ರ ಸರ್ಚ್ ವಾರೆಂಟ್ ಇದೆ ಅಂತ ಹೇಳಿದರು. ಆಯಿತು, ಆ ಸರ್ಚ್ ವಾರೆಂಟ್ ಆಧಾರದ ಮೇಲೆ ನಿಮಗೆ ಪವರ್ ಇದೆ, ನೀವು ಎಲ್ಲ ಡಾಕ್ಯುಮೆಂಟ್ಸ್ ಯಾವ್ಯಾವ್ದು ಪಡೀರಿ ಅಂತ ಹೇಳಿದ್ದೀವಿ. ಅದು ನಮಗೆ ಗೊತ್ತಿಲ್ಲ. ನೋಡಿ, ಪಾಲಿಕೆ ಯಾವಾಗಲೂ ಕೂಡ ಹಗರಣಗಳಿಂದ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗ್ತಾ ಇತ್ತು. ನಿನ್ನೆಯೂ ಕೂಡ ಬಿಬಿಎಂಪಿಯ ಚೀಫ್ ಇಂಜಿನಿಯರ್ಗೆ ಇಡಿ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟರು. ಕಾರಣ 2016ರಿಂದ 19ರಲ್ಲಿ ಆಗಿರುವಂತಹ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳ ಎಂಟ್ರಿ. ಇವತ್ತು ಎರಡನೇ ದಿನ. ಇವತ್ತು ಕೂಡ ಶೋಧ ಮುಂದುವರೆಸಿದ್ದಾರೆ ಅಧಿಕಾರಿಗಳು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಸರ್ಚ್ ವಾರೆಂಟ್ ಮೇಲೆ ದಾಖಲೆಯನ್ನ ಪರಿಶೀಲನೆ ಮಾಡ್ತಿದ್ದಾರಂತೆ ಇಡಿ ಅಧಿಕಾರಿಗಳು. ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿಕೆ ಕೊಟ್ಟಿದ್ದಾರೆ. 2016ರಿಂದ 19ರ ಬೋರ್ವೆಲ್ ಕಾಮಗಾರಿ, ಶುದ್ಧ ನೀರು ಕುಡಿಯುವ ನೀರು ಘಟಕ ಸ್ಥಾಪನೆಯ ವಿಚಾರದಲ್ಲಿ ಸರಿಸುಮಾರು 9,000 ಕೋಟಿ ಹಗರಣ ಆಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳ ಎಂಟ್ರಿ. ನಿನ್ನೆ ಇಡೀ ದಿನ ಕಚೇರಿಯಲ್ಲಿ ದಾಖಲೆಗಳ ಪರಿಶೀಲನೆ ಮಾಡಿದ್ರು. ಎಷ್ಟೊತ್ತು ಅಂದ್ರೆ 10 ಗಂಟೆ, ಸತತ 10 ಗಂಟೆಗಳ ಕಾಲ ನಿರಂತರವಾಗಿ ಶೋಧ. ಇವತ್ತು ಎರಡನೇ ದಿನ ಕೂಡ ಅಧಿಕಾರಿಗಳು ಮುಂದುವರೆಸಿದ್ದಾರೆ. ಏನಾಗಿದೆ, 2014ರಿಂದ 18ವರೆಗೂ ಬೋರ್ವೆಲ್ ಕೇಸ್ಗೆ ಸಂಬಂಧಪಟ್ಟಂತೆ ಅವರು ಕೇಸ್ ದಾಖಲೆ ಮಾಡಿ ನಮ್ಮ ಅಧಿಕಾರಿಗಳಿಗೂ ಅದಕ್ಕೆ ಸಂಬಂಧಿಸಿದಂತೆ ಕೇಳ್ತಾ ಇದ್ದರು. ಅವರಿಗೆ ದಾಖಲೆಗಳನ್ನು ಕೂಡ ಕೊಡಲಾಗಿತ್ತು. ಇನ್ನೂ ಹೆಚ್ಚುವರಿಯಾಗಿ ದಾಖಲೆ ಬೇಕು ಅಥವಾ ವೆರಿಫಿಕೇಷನ್ ಬೇಕು ಅಂತ ದೃಷ್ಟಿಯಿಂದ ಅವರು ಸರ್ಚ್ ವಾರೆಂಟ್ ಮೇಲೆ ಅಲ್ಲಿ ಬಂದರು, ಸರ್ಚಿಂಗ್ ದ ಡಾಕ್ಯುಮೆಂಟ್ಸ್. ಅದಕ್ಕೆ ಸರ್ಚಿಂಗ್ ನೋ ಅರ್ಥ ಮಾಡಿಕೊಡ್ರಿ. ರೇಡ್ನಲ್ಲಿ ಬರ್ತಕ್ಕಂಥ ಮಂದಿ ಒಂಥರ ಅಕ್ಯೂಸ್ಡು, ವಿಟ್ನೆಸ್ಸು ಇತ್ಯಾದಿನೂ ಇರ್ತಾರೆ. ಇಲ್ಲಿ ಡಾಕ್ಯುಮೆಂಟ್ಗೆ ಹೆಚ್ಚುವರಿ ಅವರಿಗೆ ಈಗಾಗಲೇ ಕೊಡ್ತಕ್ಕಂಥ ಡಾಕ್ಯುಮೆಂಟ್ ವೆರಿಫಿಕೇಷನ್, ಹೆಚ್ಚುವರಿಯಾಗಿ ಅವರಿಗೆ ಏನು ಡಾಕ್ಯುಮೆಂಟ್ ಬೇಕು ಅಂತ ಇದ್ದರೆ ಅವರು ಕೂಡ ಕೊಡ್ತೀವಿ. ಅವ್ರಿಗೆ ದಿ ಕ್ಯಾನ್ ಚೆಕ್ ಅಪ್, ದೇರ್ ಇಸ್ ನೋ ಪ್ರಾಬ್ಲಮ್. ಅವ್ರಿಗೆ ನಮಗೆ 11:30 ಗಂಟೆಗೆ ಪ್ರಹ್ಲಾದ್ ಫೋನ್ ಮುಖಾಂತರ ಮಾತಾಡಿದರು. ನಾವು ಯಾವುದೊಂದು ಕಮಿಟಿಯಲ್ಲಿ ಮೀಟಿಂಗ್ನಲ್ಲಿ ಇದ್ದೆ. ಅದಕ್ಕೆ ನಾವು ಕೂಡ ಕೋಆಪ್ರೇಟ್ ಮಾಡ್ತೀವಿ, ಅವರು ನಮ್ಮ ಹತ್ರ ಸರ್ಚ್ ವಾರೆಂಟ್ ಇದೆ ಅಂತ ಹೇಳಿದರು. ಆಯಿತು, ಆ ಸರ್ಚ್ ವಾರೆಂಟ್ ಆಧಾರದ ಮೇಲೆ ನಿಮಗೆ ಪವರ್ ಇದೆ, ನೀವು ಎಲ್ಲ ಡಾಕ್ಯುಮೆಂಟ್ಸ್ ಯಾವ್ಯಾವ್ದು ಪಡೀರಿ ಅಂತ ಹೇಳಿದ್ದೀವಿ. ಅದು ನಮಗೆ ಗೊತ್ತಿಲ್ಲ.
ನೋಡಿ, ಪಾಲಿಕೆ ಯಾವಾಗ್ಲೂ ಕೂಡ ಹಗರಣಗಳಿಂದ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗ್ತಾ ಇತ್ತು. ನಿನ್ನೆಯೂ ಕೂಡ ಬಿಬಿಎಂಪಿಯ ಚೀಫ್ ಇಂಜಿನಿಯರ್ಗೆ ಇಡಿ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟರು. ಕಾರಣ 2016ರಿಂದ 19ರಲ್ಲಿ ಆಗಿರುವಂತಹ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳ ಎಂಟ್ರಿ. ಇವತ್ತು 2ನೇ ದಿನ. ಇವತ್ತು ಕೂಡ ಶೋಧ ಮುಂದುವರೆಸಿದ್ದಾರೆ ಅಧಿಕಾರಿಗಳು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಸರ್ಚ್ ವಾರೆಂಟ್ ಮೇಲೆ ದಾಖಲೆಯನ್ನ ಪರಿಶೀಲನೆ ಮಾಡ್ತಿದ್ದಾರಂತೆ ಇಡಿ ಅಧಿಕಾರಿಗಳು. ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿಕೆ ಕೊಟ್ಟಿದ್ದಾರೆ. 2016ರಿಂದ 19ರ ಬೋರ್ವೆಲ್ ಕಾಮಗಾರಿ, ಶುದ್ಧ ನೀರು ಕುಡಿಯುವ ನೀರು ಘಟಕ ಸ್ಥಾಪನೆಯ ವಿಚಾರದಲ್ಲಿ ಸರಿಸುಮಾರು 9,000 ಕೋಟಿ ಹಗರಣ ಆಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳ ಎಂಟ್ರಿ. ನಿನ್ನೆ ಇಡೀ ದಿನ ಕಚೇರಿಯಲ್ಲಿ ದಾಖಲೆಗಳ ಪರಿಶೀಲನೆ ಮಾಡಿದ್ರು. ಎಷ್ಟೊತ್ತು ಅಂದ್ರೆ 10 ಗಂಟೆ, ಸತತ 10 ಗಂಟೆಗಳ ಕಾಲ ನಿರಂತರವಾಗಿ ಶೋಧ. ಇವತ್ತು 2ನೇ ದಿನ ಕೂಡ ಅಧಿಕಾರಿಗಳು ಮುಂದುವರೆಸಿದ್ದಾರೆ. ಏನಾಗಿದೆ, 2014ರಿಂದ 18ವರೆಗೂ ಬೋರ್ವೆಲ್ ಕೇಸ್ಗೆ ಸಂಬಂಧಪಟ್ಟಂತೆ ಅವರು ಕೇಸ್ ದಾಖಲೆ ಮಾಡಿ ನಮ್ಮ ಅಧಿಕಾರಿಗಳಿಗೂ ಅದಕ್ಕೆ ಸಂಬಂಧಿಸಿದಂತೆ ಕೇಳ್ತಾ ಇದ್ದರು. ಅವರಿಗೆ ದಾಖಲೆಗಳನ್ನು ಕೂಡ ಕೊಡಲಾಗಿತ್ತು. ಇನ್ನೂ ಹೆಚ್ಚುವರಿಯಾಗಿ ದಾಖಲೆ ಬೇಕು ಅಥವಾ ವೆರಿಫಿಕೇಷನ್ ಬೇಕು ಅಂತ ದೃಷ್ಟಿಯಿಂದ ಅವರು ಸರ್ಚ್ ವಾರೆಂಟ್ ಮೇಲೆ ಅಲ್ಲಿ ಬಂದರು. ಸರ್ಚಿಂಗ್ ದ ಡಾಕ್ಯುಮೆಂಟ್ಸ್, ಅದಕ್ಕೆ ಸರ್ಚಿಂಗ್ ನೋ ಅರ್ಥ ಮಾಡಿಕೊಡ್ರಿ. ರೇಡ್ನಲ್ಲಿ ಬರ್ತಕ್ಕಂಥ ಮಂದಿ ಒಂಥರ ಅಕ್ಯೂಸ್ಡು, ವಿಟ್ನೆಸ್ಸು ಇತ್ಯಾದಿನೂ ಇರ್ತಾರೆ. ಇಲ್ಲಿ ಡಾಕ್ಯುಮೆಂಟ್ಗೆ ಹೆಚ್ಚುವರಿ ಅವರಿಗೆ ಈಗಾಗಲೇ ಕೊಡ್ತಕ್ಕಂಥ ಡಾಕ್ಯುಮೆಂಟ್ ವೆರಿಫಿಕೇಷನ್, ಹೆಚ್ಚುವರಿಯಾಗಿ ಅವರಿಗೆ ಏನು ಡಾಕ್ಯುಮೆಂಟ್ ಬೇಕು ಅಂತ ಇದ್ದರೆ ಅವರು ಕೂಡ ಕೊಡ್ತೀವಿ. ಅವ್ರಿಗೆ ದಿ ಕ್ಯಾನ್ ಚೆಕ್ ಅಪ್, ದೇರ್ ಇಸ್ ನೋ ಪ್ರಾಬ್ಲಮ್. ಅವ್ರಿಗೆ ನಮಗೆ 11:30 ಗಂಟೆಗೆ ಪ್ರಹ್ಲಾದ್ ಫೋನ್ ಮುಖಾಂತರ ಮಾತಾಡಿದರು. ನಾವು ಯಾವುದೊಂದು ಕಮಿಟಿಯಲ್ಲಿ ಮೀಟಿಂಗ್ನಲ್ಲಿ ಇದ್ದೆ, ಅದಕ್ಕೆ ನಾವು ಕೂಡ ಕಾಪ್ರೇಟ್ ಮಾಡ್ತೀವಿ, ಅವರು ನಮ್ಮ ಹತ್ರ ಸರ್ಚ್ ವಾರೆಂಟ್ ಇದೆ ಅಂತ ಹೇಳಿದರು. ಆಯಿತು, ಆ ಸರ್ಚ್ ವಾರೆಂಟ್ ಆಧಾರದ ಮೇಲೆ ನಿಮಗೆ ಪವರ್ ಇದೆ, ನೀವು ಎಲ್ಲ ಡಾಕ್ಯುಮೆಂಟ್ಸ್ ಯಾವ್ಯಾವ್ದು ಪಡೀರಿ ಅಂತ ಹೇಳಿದ್ದೀನಿ. ಅದು ನಮಗೆ ಗೊತ್ತಿಲ್ಲ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚೆನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರೇ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.